ಕಡಲೆಕಾಳು ಇಡ್ಲಿನ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಸಾಫ್ಟಾಗಿ ಒಂದು ಡಿಫ್ರೆಂಟಾಗಿ ಇರ್ತದೆ. ಮಾಡಲಿಕ್ಕೆ ಕೂಡ ತುಂಬ ಸುಲಭ. ಅದೇ ಥರ ಇಡ್ಲಿ ಒಂದೇ ಥರ ಇಡ್ಲಿ ತಿಂದು 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 ಬೋರ್ ಆದಾಗ ಈ ಥರ ಒಂದು ಸಲ ಮಾಡಿ ನೋಡಿದರೆ ಮತ್ತೆ ಮತ್ತೆ ಮಾಡ್ತಾನೆ ಇರ್ತೀವಿ. ಆರೋಗ್ಯ ಕೂಡ ತುಂಬ ಒಳ್ಳೆಯದು. ಇಲ್ಲಿ 1 ಕಪ್ನಷ್ಟು ಕಡಲೆಕಾಳು ತೊಗೊಂಡಿದ್ದೀನಿ. ಇದು ಕೆಂಪು ಕಡಲೆ ಬರ್ತದೆ ನೋಡಿ, ಅದು ಬಿಳಿ ಕಡಲೆ ಅಲ್ಲ, ಕೆಂಪು ಕಡಲೆ. ಇಲ್ಲಿ 1 ಕಪ್ನಷ್ಟು ಕಡಲೆಕಾಳು ತೊಗೊಂಡು ಒಂದು ಪುಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲವನ್ನು, ಅಕ್ಕಿ, ಕಡಲೆಕಾಳು ಮತ್ತು ಉದ್ದಿನಬೇಳೆ. ಯಾವ ಕಪ್ಪಲ್ಲಿ ಕಡಲೆಕಾಳು ತೊಗೊಂಡಿದ್ದೀವಿ ಅದೇ ಕಪ್ಪಲ್ಲಿ ಉದ್ದಿನಬೇಳೆ ತೊಗೊಂಡಿದ್ವಿ. ಉದ್ದಿನಬೇಳೆ ಮತ್ತು ಕಡಲೆಕಾಳು ಮತ್ತು ಮೆಂತೆ ನೋಡಿ, ಮೆಂತೆ ತೊಗೊಂಡಿದ್ದೀನಿ. ಎಲ್ಲನೂ ತೊಳೆದು ನೆನೆಸಿಡಬೇಕು ನೀಟಾಗಿ ನೋಡಿ. ಇದನ್ನು ಎಲ್ಲವನ್ನು ಒಂದೇ ಪಾತ್ರೆಯಲ್ಲಿ ಹಾಕಲಿಕ್ಕಿಲ್ಲ, ಸಪ್ರೇಟಾಗಿ ಮಾಡಿ ನೆನೆಸ್ಕೊಳ್ಬೇಕಾಗತ್ತೆ ನೋಡಿ. ಎಲ್ಲವನ್ನು ಒಂದು ಪಾತ್ರೆಯಲ್ಲಿ ಬೇರೆ ಬೇರೆ ಹಾಕ್ಕೊಂಡಿದ್ದೀನಿ ನಾನು. ಅಕ್ಕಿ ಸೊಸೈಟಿ ಅಕ್ಕಿ ತೊಗೊಂಡಿದ್ದೀನಿ, ನಿಮ್ಮ ಮನೆಯಲ್ಲಿ ಯಾವ್ದು ಇರ್ತದೆ ಅದನ್ನು ತೊಗೋಬೋದು. ಹಾಗೆಯೇ 1 ಟೀ ಸ್ಪೂನಷ್ಟು ಇದನ್ನು ತೊಗೊಂಡಿದ್ದೀನಿ, ಮೆಂತೆಕಾಳು. ಅಕ್ಕಿಯಲ್ಲಿ ಹಾಕಿ ನೆನೆಸಿಡುವಂಥದ್ದು ನೋಡಿ. ನೀಟಾಗಿ ನೆನೆಸ್ಬೇಕು, ಅದನ್ನೆಲ್ಲ ತೊಳ್ಕೊಂಬರ್ಬೇಕು. ಒಂದು 2-3 ಸಲ ತೊಳ್ಕೊಂಡು ಬಂದು ಇಲ್ಲಿ ನೋಡಿ ಎಲ್ಲ ಚೆನ್ನಾಗಿ ತೊಳ್ಕೊಂಡು ನೆನೆಸಿಡ್ತಾಯಿದ್ದೀನಿ. ಇದು ಒಂದು 6ರಿಂದ 7 ಗಂಟೆ ಆದರೂ ನೆನಿಬೇಕು ಎಲ್ಲ ಪದಾರ್ಥ. ಅಕ್ಕಿ ಉದ್ದಿನಬೇಳೆ ಎಲ್ಲ ಒಂದು 5 ಗಂಟೆ ನೆನೆದ್ರೆ ಸಾಕಾಗುತ್ತೆ. ಅಂದರೆ ಕಡಲೆಕಾಳು ಹಾಕ್ತೀವಲ್ಲ, ಅದರಿಂದ ಕಡಲೆಕಾಳು ಸ್ವಲ್ಪ ಜಾಸ್ತಿ ನೆನೆದಷ್ಟು ಒಳ್ಳೆಯದು. ಹಾಗಾಗಿ ಎಲ್ಲವನ್ನು ತೊಳೆದು ಒಂದು ಅರ್ಧ ಕಪ್ನಷ್ಟು, ಯಾವ ಕಪ್ಪಲ್ಲಿ ಕಡಲೆಕಾಳು ತೊಗೊಂಡಿದ್ದೀವಿ ಅದೇ ಕಪ್ಪಲ್ಲಿ ಅರ್ಧ ಕಪ್ನಷ್ಟು ಅವಲಕ್ಕಿ ತೊಗೊಂಡು ತೊಳೆದ್ಬಿಟ್ಟು ಅದನ್ನು ಕೂಡ ನೆನೆಸಿಡ್ತಾಯಿದ್ದೀನಿ. ಸಪ್ರೇಟಾಗಿ ನೆನೆಸಿಟ್ಟಿದ್ದೀನಿ. ಎಲ್ಲವನ್ನು ಒಟ್ಟಿಗೆ ನೆನೆಸ್ಲಿಕ್ಕಿಲ್ಲ, ಯಾಕಂದರೆ ಒಂದು ತರ್ತರಿ ಒಂದು ನುಣ್ಣಗೆ ರುಬ್ಕೊಳ್ಬೇಕಾಗತ್ತಲ್ಲ, ಹಾಗಾಗಿ ಸಪ್ರೇಟ್ ನೆನೆಸಿಟ್ರೆ ಒಳ್ಳೆಯದು. ಎಲ್ಲವನ್ನು ಮುಚ್ಚಳ ಮುಚ್ಚಿ ಒಂದು 5ರಿಂದ 6 ಗಂಟೆ ಚೆನ್ನಾಗಿ ನೆನೆಲಿಕ್ಕೆ ಬಿಡುವ. ಈಗ ನೋಡಿರಿ ಸಂಜೆ 6 ಗಂಟೆ ಆಗಿದೆ, ರುಬ್ಕೋತಾ ಇದ್ದೀನಿ. ತುಂಬ ಚೆನ್ನಾಗಿ ನೆನೆದಿದೆ ಎಲ್ಲ. ಕಡಲೆ ಆಯಿತು, ಉದ್ದಾಯಿತು, ಅಕ್ಕಿ ಆಯಿತು, ಈ ಥರ ನೆನಿಬೇಕು ನೀಟಾಗಿ. ಅಂದರೆ ನಮ್ಗೆ ಇಡ್ಲಿ ಅನ್ನೋದು ಪರ್ಫೆಕ್ಟಾಗಿ ಬರ್ತದೆ. ಈಗ ಫಸ್ಟ್ಗೆ ನುಣ್ಣಗೆ ಉದ್ದಿನಬೇಳೆ ರುಬ್ಕೊತಾ ಇದ್ದೀನಿ. ಜಾರಿಗೆ ಹಾಕ್ಕೊಂಡು, ಮಿಕ್ಸರ್ ಜಾರಿಗೆ ಹಾಕ್ಕೊಂಡು, ಗ್ರೈಂಡರಲ್ಲಿ ಆದರೂ ಹಾಕ್ಕೋಬೋದು. ಸಪ್ರೇಟಾಗಿ ರುಬ್ತಾಯಿದ್ದೀನಿ. ಹಿಟ್ಟು ಅನ್ನೋದು ಈ ರೀತಿ ನುಣ್ಣಗೆ ರುಬ್ಕೋಬೇಕು ನೋಡಿ. ಜಾಸ್ತಿ ನೀರು ಹಾಕ್ಕೊಂಡು ರುಬ್ಕೊಡ್ಬೇಡಿ, ಆದಷ್ಟು ಗಟ್ಟಿ ಇದ್ದರೆ ಒಳ್ಳೆಯದು ಇಡ್ಲಿಗೆ. ಈಗ 1 ಬ್ಯಾಚ್ ರುಬ್ಕೊಂಡಿದ್ದೀನಿ ಉದ್ದಿನಬೇಳೆ. ಈಗ ಅವಲಕ್ಕಿ ನೆನೆದಿದೆ, ಅವಲಕ್ಕಿ ಕೂಡ ಚೆನ್ನಾಗಿ ರುಬ್ಕೊಂಡು ಅದಕ್ಕೆ ಸೇರಿಸ್ತಾ ಇದ್ದೀನಿ ಉದ್ದಿನ ಹಿಟ್ಟಿಗೆ ನೋಡಿ. ಅವಲಕ್ಕಿ ಅನ್ನೋದು ಈ ರೀತಿ ರುಬ್ಕೊಂಡಿದ್ದೀನಿ. ಇದನ್ನು ಕೂಡ ಅದೇ ಉದ್ದಿನ ಪಾತ್ರೆ ಹಿಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಸಪ್ರೇಟ್ ರುಬ್ಬೋದ್ರಿಂದ ಇಡ್ಲಿ ಹಿಟ್ಟು ಚೆನ್ನಾಗಿ ಬರ್ತೈತಿ, ಹಾಗಾಗಿ ಸಪ್ರೇಟ್ ರುಬ್ತಾ ಇದ್ದೀನಿ. ನೀವು ಗ್ರೈಂಡರಲ್ಲೇ ಮಾಡ್ತೀನಿ ಅಂದರೆ ಗ್ರೈಂಡರಲ್ಲಿ ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ಅಕ್ಕಿ ಮಾತ್ರ ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಡ್ರೆ ಆಯಿತು. ಈಗ ಕಡಲೆಕಾಳು ಹಾಕ್ಕೊಳ್ತಾ ಇದ್ದೀನಿ, ಅದನ್ನು ಕೂಡ ರುಬ್ಕೊಳ್ಬೇಕು ನುಣ್ಣಗೆ ನೋಡಿ. ಈ ರೀತಿ ರುಬ್ಬಿ ತೊಗೊಳ್ಬೇಕು. ಅದನ್ನು ಜಾಸ್ತಿ ನೀರು ಹಾಕ್ಕೊಳಿಕ್ಕೆ ಹೋಗಬೇಡಿ. ಜಾಸ್ತಿ ನೀರು ಹಾಕಿದರೆ ಇಡ್ಲಿ ಹಿಟ್ಟು ಅಳಕಾದರೆ ಇಡ್ಲಿ ಚೆನ್ನಾಗಿ ಬರೋಂಗಿಲ್ಲ. ಈಗ ಅಕ್ಕಿನ ಸ್ವಲ್ಪ ಚಿರೋಟಿ ರವೆ ಇರ್ತದಲ್ವ, ಮೀಡಿಯಮ್ ರವೆ, ಚಿರೋಟಿ ರವೆ, ಆ ಥರ ತರ್ತರಿಯಾಗಿ ರುಬ್ಕೊಳ್ಬೇಕು. ನಾನಿಲ್ಲೇ ರುಬ್ಕೊಳ್ತಾ ಇದ್ದೀನಿ ಅಕ್ಕಿ ಕೂಡ ನೋಡ್ರಿ. ಈಗ ಅಕ್ಕಿ ಕೂಡ ರುಬ್ಕೊಂಡಾಯಿತು. ಈ ಥರ ಇರಬೇಕು, ಚಿರೋಟಿ ರವೆ ಥರ ತರಿಯಾಗಿ ನುಣ್ಣಗೆ ರುಬ್ಕೊಂಡ್ಬಿಟ್ರೆ ಇಡ್ಲಿ ಅಷ್ಟು ಚೆನ್ನಾಗಿ ಬರೋಂಗಿಲ್ಲ, ಹಿಟ್ಟಿಟ್ಟಾಗಿಬಿಡ್ತೈತಿ. ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಕೈಲೇ ಮಿಕ್ಸ್ ಮಾಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಈಗ ಹಾಕ್ತಾಯಿದ್ದೀನಿ. ಈಗ ಚಳಿಗಾಲ ಇರೋದ್ರಿಂದ ಸ್ವಲ್ಪ ಉಬ್ಬಿ ಬರೋದು ಕಡಿಮೆ. ಉಪ್ಪು ಹಾಕಿಟ್ರೆ ಬೇಗನೆ ಉಬ್ಬಿ ಬರ್ತೈತಿ. ಈಗ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಏನು ಸೋಡಾ ಬೇಡ, ಎಂಥ ಬೇಡ. ಬೆಳಗ್ಗೆ ನೋಡುವಷ್ಟರಲ್ಲಿ ಉಬ್ಬಿ ಎಷ್ಟು ಚೆನ್ನಾಗಿ ಬಂದಿರ್ತೈತಿ ಹಿಟ್ಟು. ಸ್ವಲ್ಪ ಬೆಳಗ್ಗೆ ಬೇಗ ನೆನೆಸಿ ಸಂಜೆ ಬೇಗನೆ ರುಬ್ಬಿಟ್ರೆ ಇನ್ನೂ ಹುದಿಗೆ ಬರಲಿಕ್ಕೆ ತುಂಬ ಸುಲಭ ಆಗ್ತದೆ. ಅದಕ್ಕೆ ಟೈಮ್ ಸಿಗ್ತದಲ್ಲ, ತುಂಬ ಚೆನ್ನಾಗಿ ಉಬ್ಬಿ ಬರ್ತೈತಿ ನೋಡಿ. ಈ ರೀತಿ ಕಲಿಸ್ಬಿಟ್ಟು ಕೈಯಲ್ಲಿ ಮುಚ್ಚಳ ಮುಚ್ಚಿ ಬೆಳಗಿನ ತನಕ ಇಟ್ಟುಬಿಡಬೇಕು, ಚೆನ್ನಾಗಿ ಬರ್ತೈತಿ ಇಡ್ಲಿ ಹಿಟ್ಟು. ಬೆಳಗ್ಗೆ ನೋಡುವಷ್ಟರಲ್ಲಿ ಯಾವ ಥರ ಉಬ್ಬಿ ಬಂದಿದೆ ಇಡ್ಲಿ ಹಿಟ್ಟು, ತುಂಬ ಚೆನ್ನಾಗಿ ಉಬ್ಬಿ ಬಂದಿದೆ. ಈ ಥರ ಉಬ್ಬಿ ಬಂದಿದೆ ಅಂದರೆ ಇಡ್ಲಿ ಸಾಫ್ಟಾಗಿ ಚೆನ್ನಾಗಿ ಬರ್ತವೆ, ಪರ್ಫೆಕ್ಟಾಗಿ ಬರ್ತವೆ ನೋಡಿ. ಉಪ್ಪೆಲ್ಲ ರಾತ್ರಿನೇ ಹಾಕಿಟ್ಟಿದ್ದೆ. ಈ ಖಾಲಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇಡ್ಲಿ ತಟ್ಟಿಗೆ ಎಣ್ಣೆ ಹಾಕ್ಕೊಂಡು ಇಡ್ಲಿ ಹಾಕ್ಕೊಂಡ್ರೆ ಆಯಿತು ನೋಡಿ. ಈಗ ಸ್ವಲ್ಪ ಇಡ್ಲಿ ತಟ್ಟಿಗೆ ಎಲ್ಲವನ್ನು ಎಣ್ಣೆ ಸವರಿ ಇಡ್ತಾಯಿದ್ದೀನಿ. ಇಟ್ಟು ಹಾಗೆ ಇಡ್ಲಿ ಹಿಟ್ಟು ಹಾಕ್ಕೊಂಡು ನೀರು ಕೂಡ ಆಚೆ ಸೈಡು ಕುದಿಲಿಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಹಾಕ್ಕೊಳ್ಬೇಕು, ತುಂಬ ಹಾಕ್ಕೊಂಡ್ಬಿಟ್ರೆ ಮತ್ತು ಮೇಲೆ ಬರ್ತದೆ ಅದು ನೋಡಿ. ಇಷ್ಟಿಷ್ಟೇ ಹಾಕಬೇಕು. ಎಲ್ಲವನ್ನು ಹೀಗೆ ತುಂಬಿಸುವ ಇಡ್ಲಿ ತಟ್ಟಿಗೆ ನೋಡಿ. ಇಡ್ಲಿ ತಟ್ಟಿಗೆ ಇಡ್ಲಿ ಹಿಟ್ಟು ಎಲ್ಲವನ್ನು ಹಾಕಾಯಿತು. ಈಗ ಆ ಸೈಡು ನೋಡಿ ನೀರು ಕೂಡ ಕುದೀತಾ ಇದೆ. ಅದಕ್ಕೆ ಸ್ವಲ್ಪ ಮುಂಚೆನೇ ಹಾಕಿನಿ, ಹಾಗಾಗಿ ಪಾತ್ರೆ ಕಪ್ಪಾಗೋದಿಲ್ಲ. ಅದಕ್ಕೋಸ್ಕರ ಒಂದೊಂದು ತಟ್ಟೆ ಇಡ್ತಾ ಹೋಗಬೇಕು. ಇಟ್ಟು ಆದಮೇಲೆ ಒಂದು 10ರಿಂದ 12 ನಿಮಿಷ ಬೇಯಿಸ್ಕೊಳ್ಬೇಕು. ಮಾಮೂಲಿ ಇಡ್ಲಿ ಹೇಗೆ ಬೇಯಿಸ್ಕೊತೀವಿ ಹಾಗೆ ಇದು ಕೂಡ ಒಂದು 10ರಿಂದ 12 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನೋಡಿ. ಈಗ 10 ನಿಮಿಷ ಆಗಿದೆ, ತೆಗೆದು ನೋಡ್ತಾ ಇದ್ದೀನಿ. ಸೂಪರಾಗಿ ಬಂದಿದೆ ನೋಡಿ. ಕೈಗೆ ಒಂದು ಸ್ವಲ್ಪ ನೀರು ಮುಟ್ಟಿಸ್ಕೊಂಡು ಈ ಥರ ತೇವ ಇರಬೇಕು ಕೈ.
ನೋಡಿ ಈಗಿನ ಮುಟ್ಟು ನೋಡಿದರೆ ಅಂಟಬಾರ್ದು ಇಡ್ಲಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಈಗ ಕಡೆಗೆ ತೆಗೆದುಬಿಡೋದು. ನೋಡಿ ಸ್ವಲ್ಪ ತಣ್ಣಗಾಗಿದೆ. ತಣ್ಣಗಾದ ಮೇಲೆ ಒಂದು ಲೋಟದಲ್ಲಿ ನೀರು ತೊಗೊಂಡು ಚಮಚೆ ಈಗ ನೀರಲ್ಲಿ ಮುಳುಗಿಸ್ಬೇಕು. ಅಂದರೆ ಇಡ್ಲಿ ಅಂಟೋದಿಲ್ಲ. ಅದಕ್ಕೆ ಮುಳುಗಿಸಿ ಸುತ್ತಲೇ ಎಲ್ಲ ಬಿಡಿಸ್ಕೊಳ್ಬೇಕು. ತುಂಬ ಚೆನ್ನಾಗಿ ಎದ್ದು ಬರ್ತದೆ, ಎಲ್ಲಿ ಅಂಟೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಸಾಫ್ಟಾಗಿ. ಕೈಯಲ್ಲಿ ಹಿಡಿತಾ ಇದ್ದರೆ ಗೊತ್ತಾಗ್ತದೆ ನಿಮಗೆ. ನೋಡಿ ಇಡ್ಲಿ ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ, ಸ್ವಲ್ಪನೂ ಬಿರುಸಾಗಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ, ಪರ್ಫೆಕ್ಟಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತಂತ ತಿಳಿಸಿ.